ಹಲೋ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ನೋಡ್ತಾ ಇದ್ದರೆ ನೀವು ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿದರೆ ನಿಮಗೆ ಮದುವೆ ಆಗೋದಕ್ಕೆ ಒಳ್ಳೆ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ. ಅಥವಾ ಟೈಮ್ ಪಾಸ್ಗೆ ಆಂಟಿಗಳ ನಂಬರ್ ಬೇಕಾ, ನೀವು ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ನಿಮಗೆ ಯಾರು ಮ್ಯಾಚ್ ಆಗ್ತಾರೆ ಅವರ ಮಾಹಿತಿನ ನಾನು ಕಳಿಸ್ಕೊಡ್ತೇನೆ. ನಮಗೆ ಇವತ್ತು ಸಮ್ಮತಿ ಅಂತ ಜಿಮೇಲ್ನ ಮುಖಾಂತರ ಒಂದು ಡೀಟೇಲ್ಸ್ಗಳನ್ನು ಕಳಿಸಿರ್ತಾರೆ. ಸೊ ಮಿಡಲ್ ಕ್ಲಾಸಿನ ಮನೆತನದಿಂದ ಬೆಳೆದು ಬಂದಿರತಕ್ಕಂಥ ಸಮ್ಮತಿ ಅವರ ವಯಸ್ಸು ಬಂದು 25 ವರ್ಷ, ಮಧ್ಯಮ ಆಸ್ತಿ ಹೊಂದಿರೋದು. ಈ ಕಡೆ ತುಂಬ ರಿಚ್ಚು ಇಲ್ಲ ಇವರು. ಸೊ ಒಂದು ಮಿಡಲಲ್ಲಿ ಮನೆತನ ಹೆಂಗಿರುತ್ತೆ ಆ ರೀತಿ ಆಸ್ತಿ ಕೂಡ ಅಷ್ಟೇ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಶಿಕ್ಷಣ ಬಂದುಬಿಟ್ಟು ಬರೀ ಮೊದಲನೇ ವರ್ಷದ PUC ಮುಗಿಸಿದ್ದೇನೆ, ಮುಂದೆ ನಾನು ಓದೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಕೆಲಸ ಬಂದುಬಿಟ್ಟು ಟೆಲಿಗ್ರಾಮ್ ಕಂಪ್ನಿನಲ್ಲಿ ಇವರು ಒಂದು ಒಳ್ಳೆ ರೀತಿಯ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಬಂದುಬಿಟ್ಟು ಪೋಸ್ಟಿಂಗ್ ಆಗಿರಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ, ಜೊತೆಗೆ ಪ್ಯಾಕಿಂಗ್ ಆಗಿರಲಿ, ಈ ರೀತಿ ವರ್ಕ್ಗಳಿಗೆ ಮ್ಯಾನೇಜರ್ ಆಗಿ ಈ ಒಂದು ಸಮ್ಮತಿ ಅವರು ಕೆಲಸ ಮಾಡ್ತಿರೋದು. ಸೊ ನೋಡಿ, PUCನಲ್ಲೇ ಕೆಲಸ ಬಿಟ್ಟಿದ್ರು ಕೂಡ ಪ್ರಸ್ತುತ ಇವರು ಓದಿಗೆ ತಕ್ಕಾಗಿ ಕೆಲಸ ಸಿಕ್ಕಿಲ್ಲ, ಇವರ ಟ್ಯಾಲೆಂಟ್ಗೆ ತಕ್ಕಂಗೆ ಕೆಲಸ ಸಿಕ್ಕಿದೆ ಅಂತ ಇದರ ಮೂಲಕ ನಿಮಗೆ ಗೊತ್ತಾಗುತ್ತೆ. ಇವರು ವಾಸವಾಗಿರೋದು ಮಗರೂರು ಅಂತ ಸ್ನೇಹಿತರೆ. ಇದು ಬಂದುಬಿಟ್ಟು ಹಾವೇರಿ ಹತ್ತಿರ ಬರುತ್ತೆ. ಆ್ಯಂಡ್ ಇವರು ಯೂಸ್ ಮಾಡ್ತಕ್ಕಂಥ ಮೊಬೈಲ್ ಬಂದುಬಿಟ್ಟು ವಿವೋ ಫೋನನ್ನು ಇವರು ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಅವರ ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇವರ ಹೆಚ್ಚಿನ ಇನ್ಫಾರ್ಮೇಷನ್ ಹೇಳಿದಾಗಲೇ ನಿಮಗೆ ಅರ್ಥ ಆಗೋದು. ಆ್ಯಂಡ್ ಫೋಟೋ ಕೂಡ ನೋಡಿದಿರ ಅಂದ್ಕೊಳ್ತೇನೆ. ಬನ್ನಿ ಇವಾಗ ಇವರ ಹೆಚ್ಚಿನ ವಿವರಣೆ ತೋರಿಸ್ತಾ ಹೋಗ್ತೀನಿ. ಆರಂಭಿಕ ಜೀವನದಲ್ಲಿ ಏನೂ ಕೂಡ ಕಡಿಮೆ ಮಾಡಬೇಡಿ, ಬೇಕಿದ್ರೆ 5 ವರ್ಷ ಆದಮೇಲೆ ಇಬ್ಬರು ಕೂಡ ಒಟ್ಟಿಗೇ ಇರೋಣ, ಕಮ್ಮಿ ಆದರೂ ಕೂಡ ಸಹಿಸ್ಕೊಂಡು ಹೋಗೋಣ. ಏನು ಗುರು ಇದು ಆರಂಭಿಕ ಜೀವನ ಅಂದರೆ? ನನ್ನ ಗಂಡ ಹಂಗಿದ್ದಾನೆ ಹಿಂಗಿದ್ದಾನೆ ಅಂತ ಇವರು ಮನೆಯವ್ರ ಹತ್ರ ಹೇಳ್ಕೊಂಡು ಮದುವೆ ಮಾಡಿಸ್ಕೊಂಡಿರ್ತಾರೆ. ಸೊ ಮೊದಲೇ ಮದುವೆ ಆದ ನಂತರ ನೀವೇನಾದರೂ ಅದು ಕಮ್ಮಿ ಬಿತ್ತು ಇದು ಕಮ್ಮಿ ಬಿತ್ತು ಅಂತಂದ್ಬಿಟ್ಟು ಜಗಳ ಮಾಡ್ಕೊಂಡು ಅವ್ರಿಗೆ ಏನಾದರೂ ಗೊತ್ತಾದರೆ ದೊಡ್ಡದಾಗಿ ಇಶ್ಯೂ ಆಗುತ್ತೆ ಮತ್ತು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಆರಂಭಿಕ ಸಂಸಾರಿಕ ಜೀವನದಲ್ಲಿ 2-3 ವರ್ಷ ಸುಮ್ಮನೆ ಇರಿ, ಏನಾದರೂ ಕಷ್ಟ ಬೀಳಿ ಇದು ಬೀಳಿ ದಕ್ಸ್ಕೊಂಡು ಹೋಗೋಣ. ತದನಂತರ ಇಬ್ಬರು ಕೂಡ ಕೆಲಸ ಮಾಡಿಕೊಂಡು ಏನು ಮಾಡಬೇಕು ಅದು ಮಾಡೋಣ ಅಂತ ಹೇಳಿರೋದು. ಅರ್ಥ ಆಯಿತು ಅಂದ್ಕೊಳ್ತೇನೆ. ಜಾಸ್ತಿ ಹೊತ್ತು ನನಗೆ ಫೋನ್ ಮಾಡಬೇಕು ನೀವು ಎಲ್ಲಾದರೂ ಊರಿಗೆ ಅಂತ ಹೋದಾಗ. ಆ್ಯಂಡ್ ನನ್ನ ಒಂದು ಜೊತೆಗೇ ಮಾತಾಡಬೇಕು. ನಿಮ್ಮ ಹತ್ರ ಯಾವುದೇ ರೀತಿಯಲ್ಲೂ ಕೂಡ ಹುಡುಗಿಯ ನಂಬರ್ ಇಟ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ನನ್ನ ನಂಬರ್ ಬಿಟ್ಟರೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂಥ ಯಾರ್ದ ನಂಬರು ಇಟ್ಕೊಳ್ಳಿ. ಸೊ ಉಡಾಪಿ ಮಾಡುವಂಥ ಹುಡುಗಿಯರ ನಂಬರ್ ನಿಮ್ಮ ಫೋನಲ್ಲಿ ಇರಬಾರ್ದು. ಇದ್ದರೆ ನಾನು ಅವತ್ತೇ ನಿಮಗೆ ಡೈವರ್ಸ್ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿರೋದು. ಆ್ಯಂಡ್ ಹುಡುಗ ಬಂದುಬಿಟ್ಟು ತುಂಬ ಸ್ಮಾರ್ಟೇಬಲ್ ಆಗಿ ಇದ್ದರೆ ಪರವಾಗಿಲ್ಲ. ಆ್ಯಂಡ್ ಒಳ್ಳೆಯ ಒಂದು ಗುಣಗಳನ್ನು ಅವ್ರ ಹತ್ರ ಅಳವಡಿಸ್ಕೊಳ್ಬೇಕು. ಸೊ ಇದಕ್ಕೆಲ್ಲನೂ ಕೂಡ ನೀವು ಅಗ್ರಿಮೆಂಟಲ್ಲಿ ಅಪ್ಲಿಕೇಶನ್ ಹಾಕಿ ಓಕೆ ಅಂತ ಅಂದರೆ ನಿಮ್ಮ ಹತ್ರ ಬಂದು ನಿಲ್ತಕ್ಕಂಥ ಕಾರು ಡೈರೆಕ್ಟಾಗಿ ಅವರು ಮನೆ ಹತ್ರ ಬಂದ್ಬಿಟ್ಟು ಈ ಒಂದು ಕಾರನ್ನು ನಿಲ್ಲಿಸ್ತಾರೆ ಸ್ನೇಹಿತರೆ. ಆ್ಯಂಡ್ ಇದು ಬಂದುಬಿಟ್ಟು ಒಳ್ಳೆಯ ಒಂದು ಡ್ರೈವಿಂಗ್ ಕಾರು. ಸೊ ಮಧ್ಯಮ ಒಂದು ಆಸ್ತಿ ಹೊಂದಿದ್ರೂ ಕೂಡ ದುಡ್ಡಿಗೆ ಏನೂ ಕೂಡ ಕಡಿಮೆ ಇರಲಾರ್ದಂತಹ ಒಂದು ಫ್ಯಾಮಿಲಿ ಇವ್ರದ್ದು. ತುಂಬ ಅಂದರೆ ತುಂಬ ಹೈಜೆನಿಕ್ ಕ್ವಾಲಿಟಿಯಲ್ಲಿ ಇವರ ಫ್ಯಾಮಿಲಿ ಇದೆ ಸ್ನೇಹಿತರೆ. ಆ್ಯಂಡ್ ಲಿಟಲ್ ಆಗಿರ್ತಕ್ಕಂಥ ಕಾರನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅವಾಗೆಲ್ಲನೂ ಕೂಡ ಬೈಕಲ್ಲಿ ಸುತ್ತಾಡೋಕ್ಕೆ ಮತ್ತು ಓಡಾಡೋಕ್ಕೆ ಅಂತ ಯೂಸ್ ಮಾಡ್ತಿದ್ರು. ಇವಾಗ ಕಾರೇ ಎಲ್ರಿಗೂ ಕೂಡ ಆಗಿದೆ. ಆ್ಯಂಡ್ ಅದೇ ರೀತಿಯಾಗಿ ಇವರ ಕುಟುಂಬದ ವಿವರನ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಕುಟುಂಬದಲ್ಲಿ ಒಟ್ಟು 4 ಜನ ಮೆಂಬರ್ಸು. ತಂದೆ ತಾಯಿಯವರು ಬಿಟ್ಟರೆ 2 ಜನ ಇವರು ಮಕ್ಕಳು. ಆ್ಯಂಡ್ ರಿಲೇಟಿವ್ ಅಂತ ಅವ್ರ ಅಜ್ಜಿ ತಾತ ಅವರು ಇವರು ಅಂತ ಅವ್ರು ಎಲ್ಲದೂ ಇದ್ದೇ ಇರ್ತಾರಲ್ವ, ಕಾಮನ್. ಅವ್ರದ್ದೇನು ನಮಗೇನು ಬೇಕಾಗಿಲ್ಲ. ಇವ್ರು ಎಷ್ಟು ಜನ ಇದ್ದಾರೆ ಇದ್ರ ಬಗ್ಗೆನೇ ಮಾತ್ರ ನಾವು ತಲೆ ಕೆಡಿಸ್ಕೊಳ್ಳೋದಾಗಿರುತ್ತೆ. ಮೊದಲನೇ ಮಗಳ ಮದುವೆ ವಿವಾಹ ಅಲ್ವಾ, ಸ್ವಲ್ಪ ಅದ್ಧೂರಿಯಾಗಿ ಗ್ರ್ಯಾಂಡಾಗಿ ಮಾಡಬೇಕು. ಅವಳು ಇಷ್ಟಪಟ್ಟಂಥ ಹುಡುಗನ ಜೊತೆಯಲ್ಲಿ ಮಾಡಬೇಕು ಅಂತ ಮನೆಯವರ ತೀರ್ಮಾನದಿಂದ ಮಾಹಿತಿ ಅವರು ನಮಗೆ ಕಳಿಸಿದ್ರು. ಅದೇ ರೀತಿಯಾಗಿ ಡಿಟ್ಟೋ ಮಾಹಿತಿಗಳನ್ನು ನಿಮ್ಮ ಮುಂದೆ ತಿಳಿಸಿಕೊಟ್ಟಿದ್ದೇನೆ, ನೀವೇ ನೋಡ್ತಿದ್ದೀರಾ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒಂದು ಬಂದುಬಿಟ್ಟು ಹುಡುಗನಿಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ನೀವು ತಿಳ್ಕೊಳ್ಳುವಂಥ ರೀತಿನ ನಾನು ಹೇಳ್ತೀನಿ ಬನ್ನಿ. ಮೊದಲನೇದಾಗಿ ನಿಮಗೆ 2 ಆಪ್ಷನ್ಗಳನ್ನು ಕೊಡ್ತಾ ಹೋಗ್ತೀನಿ. Sri9591@gmail.comಗೆ ಮೇಲ್ ಹಾಕುವ ವಿಧಾನ. ಸೊ ನಿಮ್ಮ ಒಂದು ಜಿಮೇಲ್ನ ಮುಖಾಂತರ ಫೋಟೋ ನಿಮ್ಮ ಬಯೋಡಾಟಾಗಳನ್ನು ಕಳಿಸ್ಬೇಕು. ಅವರು ಖುದ್ದಾಗಿ ಅದಕ್ಕೆ ರಿಪ್ಲೈ ಕೊಡ್ತಾರೆ. ಅದು ಅವ್ರಿಗೆ ಇಷ್ಟ ಆಗಿದ್ದರೆ ಮಾತ್ರ ಕೊಟ್ಟಿರ್ತಾರೆ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಆ್ಯಸ್ ಸೇಮ್ ಏನು ಹೇಳಿರ್ತೀರಿ ಅದೇ ರೀತಿ ಡೀಟೇಲ್ಸ್ಗಳನ್ನು ಇಲ್ಲಿ ಕಮೆಂಟ್ ಬಾಕ್ಸಲ್ಲೂ ಹಾಕಿ. ಇಲ್ಲಿನೂ ಕೂಡ ಚೆಕ್ ಮಾಡಿ ಯಾರು ಇಷ್ಟ ಆಗ್ತಾರೆ ಅವರಿಗೆ ರಿಪ್ಲೈ ಕೊಡ್ತಾರೆ. ಇದು ಅವರ ಕಾರಿನ ಒಳಗಡೆ ಇರ್ತಕ್ಕಂತಹ ಕಾರಿನ ಸಿಸ್ಟಮ್ನ ನಾನು ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ. ಇದರ ಅವಶ್ಯಕತೆ ಜಾಸ್ತಿ ಏನಿಲ್ಲ, ಬಟ್ ಎಲ್ಲನೂ ಬೇಕು. ಸೊ ಊಟ ಅಂದಮೇಲೆ ಬರೀ ರೈಸು ಅನ್ನ ಇಷ್ಟೇ ಇದ್ದರೆ ಸಾಕಾಗಲ್ಲ. ಅದಕ್ಕೆ ಸಾಂಬಾರು ಅಂತ ಬೇಕು. ಆ್ಯಂಡ್ ರೈಸಲ್ಲೂ ಕೂಡ ಜೀರೋ ರೈಸ್ ಇರುತ್ತೆ, ಈ ರೈಸ್ ಇರುತ್ತೆ, ಬೇರೆ ರೀತಿಯ ರೈಸ್ಗಳಿರುತ್ತೆ. ಸೊ ತಿನ್ನುವಂಥ ವಿಧಾನಗಳನ್ನು ಬೇರೆ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇವ್ರ ಹತ್ರ ಇರ್ತಕ್ಕಂಥ ಆಸ್ತಿ ವಿವರ ಆಗಿರಲಿ, ಇವ್ರ ಹತ್ರ ಇರ್ತಕ್ಕಂಥ ಕಾರಿನ ವಿಧಾನ ಆಗಿರಲಿ, ಎಲ್ಲನೂ ಕೂಡ ತಿಳ್ಕೊಂಡಾಗಲೇ ಅವ್ರು ಎಷ್ಟೊಂದು ರಿಚ್ಚು ಎಷ್ಟೊಂದು ಹಂಬಲು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ.
ಇದು ಸ್ಟೇರಿಂಗ್ ವಿತ್ ಇದರಲ್ಲಿ ಸ್ಪೇಸ್ ಇದೆ, ದೇವರ ಒಂದು ಫೋಟೋ ಕೂಡ ಇಟ್ಟಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದರಲ್ಲಿ AC, ಏರ್ ಬ್ಯಾಗ್ ಎಲ್ಲನೂ ಕೂಡ ಆನ್ ಆಗುತ್ತೆ ಅಂತ ಹೇಳಿರೋದು. ಸೊ ಮಾಹಿತಿ ಇದಾಗಿತ್ತು. ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.